ಇವತ್ತು ಚೇಳೂರ್ ಹತ್ರ ಇರೋ ಬೆಟ್ಟಕ್ಕೆ ಗಂಗಮ್ಮ ತಾಯಿ ಟೆಂಪಲ್ಗೆ ಹೋಗಿ ಬರೋಣ ಬನ್ನಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಇವತ್ತು ಹೋಗ್ತಿರೋ ಲಾಗ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮನೇಲಿ ನಾವು ಹೀಗೆ ರೆಡಿ ಆದ್ವಿ. ಏನೋ ಗ್ರ್ಯಾಂಡ್ ಆಗಿ ರೆಡಿ ಆಗ್ಲಿಲ್ಲ, ಆರಾಮಾಗಿ ರೆಡಿ ಆಗಿ ಟಿಫನ್ ಮಾಡ್ಕೊಂಡ್ಬಿಟ್ಟು ಹೋಗ್ ಬರೋಣ ಅಂತ ಅನ್ಕೊಂಡಿದ್ವಿ. ನಮ್ ನಾದ್ನಿ ಮಗ ಬರ್ತಾನೆ ಅನ್ಕೊಂಡಿದ್ವಿ. ಅವನು ಹೋಗಿ ಮಲ್ಕೊಂಡ್ಬಿಟ್ಟವನೇ. 12 ಗಂಟೆ ಮೇಲೆ ಹೋಗೋಣ ಬಿಡು ಮಮ್ಮಿ ಅಂತ. ಇಲ್ಲ ಕಣೋ, ಬೇಗ ಹೋಗಿ ಬಂದ್ಬಿಡೋಣ ಅಂತ ಹೇಳ್ದೆ ನಾನು. ಹಾಗಾಗಿ ಅವನು ಮಲ್ಕೊಂಡಿರೋನ್ ಎದ್ದು ಸ್ನಾನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬಂದವನೆ. ಆದ್ರೂ 12 ಗಂಟೆನೇ ಆಯ್ತು. ನಾನ್ ಹೇಳಿದ್ದು 8 ಗಂಟೆಗೆ, ಅವನು ಹೇಳಿದ್ದು 12 ಗಂಟೆಗೆ. ಕೊನೆಗೆ ನಾವು ಹೋಗೋಷ್ಟೊತ್ತಿಗೆ 12 ಗಂಟೆನೇ ಆಯ್ತು. ಅಲ್ಲಿ ಹೋಗಿ ಟೆಂಪಲ್ ಹತ್ರ ಹೋಗ್ಬೇಕು ಅನ್ಕೊಂಡ್ರೆ ಅಲ್ಲಿ ಪೂಜಾರಿ ಇಲ್ಲ. ಏನ್ ಮಾಡೋದು? ನೋಡು, ನೀನ್ ಬರ್ಲಿಲ್ಲ, ಅದಕ್ಕೆ ಪೂಜಾರಿ ಇಲ್ಲ ಅಂತಂದೆ. ಆಮೇಲೆ ನಾವು ಬರ್ತಿರೋದನ್ನ ನೋಡಿ ಅಲ್ಲೇ ಪೂಜಾರಿ ಇದ್ರು, ಏನೋ ವರ್ಕ್ ಮಾಡ್ತಾ ಇದ್ರು. ಹಾಗೆ ಬಂದ್ರು. ನಾವು ಹೋಗಿ ಟೆಂಪಲ್ ನೋಡ್ಕೊಂಡ್ಬಿಟ್ಟು ಅಲ್ಲೇ ಕೂತ್ಕೊಂಡ್ವಿ. ಸ್ವಲ್ಪ ಪ್ರದಕ್ಷಿಣೆ ಹಾಕೊಂಡ್ಬಿಟ್ಟು ಕೂತ್ಕೊಂಡ್ವಿ. ಅಷ್ಟರಲ್ಲಿ ಪೂಜಾರರು ಬಂದು ಪೂಜೆ ಮಾಡಿದ್ರು, ಅರ್ಚನೆ ಮಾಡಿದ್ರು. ಅರ್ಚನೆ ಮಾಡಿಸ್ಕೊಂಡು, ಇದು ಮೊದಲನೇ ಗಂಗಮ್ಮ ತಾಯಿ. ಬೆಟ್ಟದ ಮೇಲೆ ಇನ್ನೊಂದಿದೆ, 2 ಟೆಂಪಲ್ ಇದೆ ಅಂತ ಹೇಳಿದ್ರು. ಅಲ್ಲಿ ಅಜ್ಜಿನೂ ಕುತ್ಕೊಂಡಿದ್ರು. ಅಲ್ಲಿ ಅಜ್ಜಿ ಹೇಳಿದ್ನ ನಾನು ನೆಕ್ಸ್ಟ್ ಮುಂದೆ ಹಾಕ್ತೀನಿ ನೋಡಿ. ಅಲ್ಲಿ ನೋಡ್ಕೊಂಡ್ಬಿಟ್ಟು ಆ ಟೆಂಪಲ್ ವಿಡಿಯೋ ಮಾಡ್ಕೊಂಡ್ಬಿಟ್ಟು ನಾನ್ ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಾಂತಿ ಪಡ್ಕೊಂಡು, ಮರ ಇತ್ತು, ಆ ಮರದ್ ನೋಡಿದ್ರೆ ಎಷ್ಟು ಗೊತ್ತಾ, ಬರೀ ಹೂವ ಇದೆ, ಚಿಕ್ಕದಾಗಿ ಈಗ ಬಿಡ್ತಾ ಇದೆ. ಎಲೆ ಅಂತೂ ಒಂದು ಇರ್ಲಿಲ್ಲ. ಆಶ್ಚರ್ಯ ಆಗೋಯ್ತು ನನ್ಗೂ. ಅಲ್ಲಿಂದ ನೋಡ್ಕೊಂಡ್ಬಿಟ್ಟು ನಾವು ನೋಡಿ ತೋರಿಸ್ತಾ ಇದೀನಿ. ಎಲೆ ಅಂತೂ ಒಂದು ಇಲ್ಲ, ಹೂವ ಮಾತ್ರ ಜಗ್ಗಿ ಬಿಡ್ತಿದ್ದಾವೆ. ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ. ನೋಡ್ಕೊಂಡ್ಬಿಟ್ಟು ಅಲ್ಲಿ ಮತ್ತೆ ಇಲ್ಲಿ ಕಲ್ಯಾಣಿ ಇತ್ತು ಕೆಳಗಡೆ. ಕಲ್ಯಾಣಿ ನೋಡ್ಕೊಂಡ್ಬಿಟ್ಟು ರಿಟರ್ನ್ ಬರನಂತೆ ಬರ್ರೋ ಅಂತ ಕರ್ಕೊಂಡ್ಬಿಟ್ಟು ನಾವು ಮತ್ತೆ ಮೇಲ್ಗಡೆ ಇನ್ನು ತುದಿಯಲ್ಲಿ ಇನ್ನೊಂದು ಗಂಗಮ್ಮ ತಾಯಿ ಹೋಗ್ಬೇಕಾಗಿತ್ತು. ಮೇಲ್ ಹೋಗ್ತಿರ್ಬೇಕಾದ್ರೆ ನೋಡಿ, ಒಂದು ಬಂಡೆ ಮೇಲೆ ಗಂಗಮ್ಮ ತಾಯಿಯ ಚಿತ್ರ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂತಂದ್ರೆ, ಹಾಗೆ ಬರ್ತಿದಾರೇನೋ ಅನ್ಕೋಬೇಕು, ಅಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ. ಇಲ್ಲಿಂದ ನಾವು ನೇರ ಮೇಲೆ ಎಲ್ಲಿರೋ ಬೆಟ್ಟದಲ್ಲಿರೋ ತುದಿಯಲ್ಲಿ ಗಂಗಮ್ಮ ತಾಯಿ ಕೂತಿದಾರಲ್ವ, ಅಲ್ಲಿ ಹೋಗ್ಬೇಕಾಗಿತ್ತು. ಹೋಗ್ಬೇಕಾದ್ರೆ ಹೀಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹೋದ್ವಿ. ಇದು ಬಂದು ಅರ್ಚಕರ ಮನೆ. ಅದು ತುಂಬಾ ಚೆನ್ನಾಗಿತ್ತು. ಬಟ್ ನಾನು ಸುಮಾರು ಅಮ್ಮಮ್ಮ ಅಂದ್ರೆ ಒಂದು 8-10 ವರ್ಷದ ಹಿಂದೆ ಹೋಗಿದ್ದು ಈ ಟೆಂಪಲ್ಗೆ. ಈಗ 10 ವರ್ಷದ ನಂತರ ನಾನು ಹೋಗ್ತಾ ಇದ್ದೀನಿ. ತುಂಬಾ ಖುಷಿನೇ ಆಗೋಯ್ತು. ಯಾರು ಇರ್ಲಿಲ್ಲ. ನಾವು ಹೋಗಿದ್ದು 12 ಗಂಟೆ 12:15 ಆಗ್ತಾ ಬಂತು. ಟೆಂಪಲ್ ಒಳಗಡೆ ಹೋದೆ. ಅಲ್ಲಿ ಅರ್ಚಕರು ಬಂದು ರಿಟರ್ನ್ ಹೋಗ್ಬಿಟ್ಟಿದ್ರು. ನಾವು ಟೆಂಪಲ್ ಒಳಗಡೆ ಹೋದ್ಮೇಲೆ ದರ್ಶನ ಪಡ್ಕೊಂಡ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡ್ಕೊಂಡು ಕೂತ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ನೇರ ಬೆಟ್ಟದ ಹಿಂದೆ, ದೇವಸ್ಥಾನದ ಹಿಂದೆ ಒಂದ್ ಬೆಟ್ಟ ಇದೆ ನೋಡಿ, ಕಲ್ಲಿದೆ, ಅಲ್ಲಿ ಹೋಗ್ಬೇಕಾಯ್ತು. ಇಲ್ಲಿ ಹೋದ್ರೆ ಕರೆಕ್ಟ್ ಆಗಿ ನಮ್ಮ ಊರ್ ಫುಲ್ ಕಾಣಿಸುತ್ತೆ. ಹಾಗಾಗಿ ಇನ್ನೇನು ಮಮ್ಮಿ ಇಲ್ಲಿ ಹೋಗ್ ಬರೋಣ ಬಾ ಅಂತ ನಮ್ ನಾದ್ನಿ ಮಗ ಹೇಳ್ದ. ಹಾಗಾಗಿ ಹೋದ್ವಿ. ಮುಂದೆ ಹೋಗ್ತಾ ಹೋಗ್ತಾ ಅದು ನನ್ಗೆ ಸಖತ್ ಭಯ ಆಗೋಗ್ಬಿಡ್ತು. ಅಲ್ಲಿ ಹೆಂಗಪ್ಪ ಹೋಗೋದು ಮೇಲೆ ಹೂವಿನ ಗಿಡ ಇತ್ತು. ಎಷ್ಟು ಚೆನ್ನಾಗ್ ಹೂವ ಬಿಟ್ಟಿದ್ದು ಗೊತ್ತಾ, ಫುಲ್ ಎಲ್ಲೋ ಇತ್ತು, ಹಳದಿ ಕಲರ್. ಅಲ್ಲಿ ನೋಡ್ಕೊಂಡ್ಬಿಟ್ಟು ನಾವು ನೇರ ನೋಡಿ ಲಾಸ್ಟಿಗೆ ಹೋದ್ವಿ. ಅಲ್ಲಿ ಬೆಟ್ಟದ ಮೇಲೆ ಅಂದ್ರೆ ಇದೇ ಲಾಸ್ಟ್ ತುದಿ ಅನ್ಕೊಂತೀನಿ. ಇಲ್ಲಿಂದ ನಮ್ಮೂರ್ ಕಾಣಿಸ್ತಾ ಇದೆ ನೋಡಿ, ಇದೇ ತೋರಿಸ್ತಾ ಇದೀನಿ ನೋಡಿ, ಝೂಮ್ ಮಾಡಿ. ಪುಟ್ಟ ಊರಿದ್ರು, ಚೆನ್ನಾಗಿದೆ ಊರು, ಒಳ್ಳೆ ವೆದರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಲ್ಲಿ ಜಂಪ್ ಮಾಡಿ ಆ ಕಡೆ ಕ್ರಾಸ್ ಆಗ್ಬೇಕಾಗಿತ್ತು, ತುಂಬಾ ಭಯ ಆಗ್ತಿತ್ತು. ಹಾಗಾಗಿ ನಾನು ಇಲ್ಲಿ ನಮ್ಮ ಅಳಿಯನ್ನ ಸಹಾಯ ಪಡ್ಕೊಂಡ್ಬಿಟ್ಟು ಮುಂದೆ ಹೋಗಿ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಎಷ್ಟು ಖುಷಿ ಆಗೋಯ್ತು ಅಂತಂದ್ರೆ, ಸುಮಾರು 15 ವರ್ಷ 10 ವರ್ಷ ಆಗ್ತಾ ಬಂತು ನಾನು ಅಲ್ಲಿ ಹೋಗಿ. 10 ವರ್ಷ ಅಂತೂ ಕಂಪ್ಲೀಟ್ ಆಗಿದೆ ಅಲ್ಲಿ ಹೋಗಿ. ನಾನು ತುಂಬಾ ಖುಷಿ ಆಗೋಯ್ತು ನೋಡಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ವೆದರ್. ಬಟ್ ತುಂಬಾ ತುಂಬಾ ಅಂದ್ರೆ ತುಂಬಾ ಬಿಸ್ಲಿತ್ತು. ಈಗ್ಲೇ ಬಿಸ್ಲಿಷ್ಟು ನೋಡಿ. ಅದು ನಮ್ಮೂರು ತೋರಿಸ್ತಾ ಇದೀನಿ ನೋಡಿ, ತುಂಬಾ ಬಿಸ್ಲಿತ್ತು. ಮೇಲಿಂದ ನಮ್ಮೂರ್ ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ಮತ್ತೆ ನಾವು ಇನ್ನೊಂದ್ ಪ್ಲೇಸ್ ಇದೆ ಅತ್ತೆ ಬನ್ನಿ ಅಲ್ಲಿ ಹೋಗ್ ಬರೋಣ ಅಂತ ಹೇಳಿದ್ರು. ಹಾಗಾಗಿ ಯಾವ್ದ್ ಪ್ಲೇಸ್ ಅದು ಅಂತ ನಾನು ಕ್ಯೂರಿಯಾಸಿಟಿಯಲ್ಲಿ ಹೋದೆ. ಬಟ್ ಅದೊಂದು ಮಿರಾಕಿಲ್ಲ ಅಂತ ಹೇಳ್ಬೋದು. ಏನ್ ಗೊತ್ತಾ, ಹಳ್ಳಿ ಜನ ಎಲ್ಲ ಬರ್ಬೇಕಾದ್ರೆ ಮೆಟ್ಲಿರ್ಲಿಲ್ಲ. ಫಸ್ಟ್ ಮೆಟ್ಲಿರ್ಲಿಲ್ಲ, ಏನಿರ್ಲಿಲ್ಲ, ನಡ್ಕೊಂಡ್ ಬರ್ಬೇಕಾಗಿತ್ತು. ತುಂಬಾ ಸುಸ್ತಾಗ್ತಿತ್ತು ಅಂತೇಳಿ ಯಾವ್ದೋ ಒಂದು ಚಿಕ್ಕ ದಾರಿ ಹುಡ್ಕೊಂತಾರಲ್ವಾ, ಹಾಗೆ ದಾರಿ ಹುಡ್ಕೊಂಡಿದ್ರು. ಆದ್ರೆ ಈ ದಾರಿನೇ ಇದು ನಾನು ತೋರಿಸ್ತಿದ್ದೀನಲ್ವಾ, 2 ಕಲ್ಲುಗಳ ನಡುವೆ ಒಂದು ಜಾಗ ಇದೆ ಅಲ್ವಾ, ಇದು ಜಂಪ್ ಮಾಡಿದ್ನಲ್ವಾ, ಈ ಜಾಗನೇ. ಆ ಜಾಗದಿಂದ ಎಲ್ರು ತೂರ್ಕೊಂಡ್ ಬರ್ಬೇಕಾಗಿತ್ತಂತೆ ಮೇಲ್ಗಡೆ ತುದಿಗೆ. ಹಾಗಾಗಿ ಇಲ್ಲಿ ತುಂಬಾ ಕಷ್ಟ ಆಗ್ತಿತ್ತು. ಈಗೆಲ್ಲ ರೋಡ್ ಆಗ್ಬಿಟ್ಟಿದೆ, ಫುಲ್ ರೋಡ್ ಆಗ್ಬಿಟ್ಟಿದೆ. ನಾನ್ ಬಂದ್ನಲ್ವಾ ಗಾಡಿಯಲ್ಲಿ, ತುಂಬಾ ರೋಡ್ ಆಗ್ಬಿಟ್ಟಿದೆ, ಚೆನ್ನಾಗಿ ರೋಡ್ ಆಗ್ಬಿಟ್ಟಿದೆ. ಹಾಗಾಗಿ ರೋಡಿಂದ ಬರ್ತಾರೆ ಈಗೆಲ್ಲ. ಆ ಇದ್ರಿಂದ ಕಿಂಡಿಯಿಂದ ನಡ್ಕೊಂಡ್ ಬರ್ಬೇಕಂತೆ. ತುಂಬಾ ಭಯ ಆಗೋದಂತೆ. ಅಷ್ಟ ಏನಾದ್ರು ಇದ್ರೆ ಏನಪ್ಪಾ ಕಿಂಡಿಯಲ್ಲಿ ಅಂತ.
ಬಟ್ ಈಗ ಯಾರು ಅಲ್ಲಿಂದ ಬರಲ್ಲ ಅಂತೇಳಿ ಮುಚ್ಚಾಕಿದಾರಂತೆ. ನಾನು ಇಲ್ಲಿ ಬಂದ್ ಕುತ್ಕೊಂಡೆ, ಇಲ್ಲಿಂದ ನಮ್ ಮಳೆಯ ಎಲ್ಲಾ ವಿಡಿಯೋ ಮಾಡಿದ್ರು. ಅಯ್ಯೋ ಅನ್ಕೊಂಡಿರ್ತಾನೆ ನಮ್ ಮಳೆಯ, ಅಯ್ಯೋ ಅತ್ತೆ ಜೊತೆ ಬಂದ್ರೆ ಅಷ್ಟೇ ಮುಗಿತಪ್ಪ, ಬರೀ ವಿಡಿಯೋ ವಿಡಿಯೋ ಅಂತಿರ್ತಾರೆ ಅಂತ ಮನ್ಸಲ್ಲಿ ಅನ್ಕೊಂಡಿದ್ದಾನೆ. ಹೇಳಿದ್ರು ನಾನು ಒಂದೊಂದ್ಸಲ ಪ್ರಜತ್ಗೆ ನನ್ ಮಗನ್ಗೆ ಹೇಳಿದ್ರೆ ವಿಡಿಯೋ ತಗೊಳ್ಳೋ ಅಂದ್ರೆ, ಈ ತಗೊಳ್ಳೋ ಅಮ್ಮನ್ ವಿಡಿಯೋ ಅಂತ ಮಾಡ್ ತಗೊಳ್ಳೋ ಅನ್ನೋನು. ತುಂಬಾನೇ ಖುಷಿ ಆಗೋಯ್ತು. ಅವ್ರಿಗೆ ಸ್ವಲ್ಪ ನಾನು ಟಾರ್ಚರ್ ಕೊಟ್ಬಿಟ್ಟೆ ಅಲ್ಲಿ. ನಾವ್ ಅಲ್ಲಿಂದ ಮತ್ತೆ ರಿಟರ್ನ್ ವಾಪಸ್ ಬರ್ಬೇಕಾಗಿ ಬಂತು. ವಾಪಸ್ ಬರ್ಬೇಕಾದ್ರೆ ಇಲ್ಲೊಂದು ಮರ ಇತ್ತು, ಎಷ್ಟು ಚೆನ್ನಾಗಿ ಚಿಗುರ್ಕೊಂಡಿತ್ತು ಗೊತ್ತಾ. ಎಲ್ಲಾ ಮರದಲ್ಲಿ ಗಿಡದಲ್ಲಿ ಎಲೆಗಳೆಲ್ಲ ಉದುರಿದೆ, ಬಟ್ ಈ ಮರದಲ್ಲಿ ಮಾತ್ರ ಎಷ್ಟು ಚೆನ್ನಾಗಿ ಎಲೆ ಬಿಟ್ಟಿತ್ತು, ಗ್ರೀನಿಶ್ ಸಖತ್ ಹಚ್ಚ ಹಸಿರಿತ್ತು. ಹಾಗೆ ಏನ್ ಚಿಕ್ಕ ಚಿಕ್ಕವಲ್ಲ, ಫುಲ್ ಊಟನೇ ಮಾಡ್ಬೋದು ಅಷ್ಟು ದೊಡ್ಡ ದೊಡ್ಡ ಎಲೆ ಇತ್ತು. ಅಲ್ಲಿ ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ಮತ್ತೆ ನಾವು ನೇರ ಬೇಕಾದ್ರೆ ಈ ಕಡೆ ಯೆಲ್ಲೋ ಕಲರ್ ಫ್ಲವರ್ಸ್ ಸಖತ್ತಾಗಿತ್ತು. ಎಷ್ಟೊಂದಿತ್ತು ಗೊತ್ತಾ. ಅದನ್ನ ನೋಡಿದ್ರೆ ಒಂದ್ ವಿಡಿಯೋ ಮಾಡ್ಬೇಕು ಅನ್ಸ್ತು. ನಾನಲ್ಲಿ ಶಾರ್ಟ್ ವಿಡಿಯೋ ಮಾಡ್ಬೇಕು ಅಂತ ನಮ್ಮ ಅಳಿಯನಿಗೆ ಹೇಳ್ದೆ, ತಗೊಳ್ಳೋ ವಿಡಿಯೋ ಮಾಡು ನಾನ್ ಬರ್ತೀನಿ ಅಂತ. ಅತ್ತೆ ಹೋಗಿ ಅತ್ತೆ ಅಂದ. ಪಾಪ ಅವನ್ಗೆ ಬೇಜಾರಾಗ್ಬಿಟ್ಟಿದೆ, ಅಯ್ಯೋ ಅತ್ತೆ ಜೊತೆ ಹೋಗೋದೇ ಬೇಡ ಅನ್ಸ್ಬಿಟ್ಟಿದೆ ಅವನ್ಗೆ. ಅಲ್ಲಿಂದ ನಾವು ನೇರ ಮತ್ತೆ ಕೆಳಗಡೆ ಡೌನ್ ಬರ್ಬೇಕಾಗಿ ಬಂತು. ಬರ್ಬೇಕಾದ್ರೆ ಸ್ವಲ್ಪ ವಿಡಿಯೋ ಮಾಡಿದ್ವಿ. ಬಟ್ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಈ ದೇವರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾ ನಂಬಿದ್ದಾರೆ ಅಂದ್ರೆ ಅಷ್ಟಿಷ್ಟಲ್ಲ, ನಂಬಿರೋದು ತುಂಬಾ ನಂಬಿದ್ದಾರೆ. ನಂಬಿರೋರಿಗೆ ತುಂಬಾ ಜನಕ್ಕೂ ಒಳ್ಳೇದಾಗಿದೆ ಅಂತ ಹೇಳ್ತಾರೆ ಇಲ್ಲಿರೋರು. ಇದರಿಂದ 2ನೇ ಸಲ ಬರ್ತಿರೋದು. ನೋಡೋಣ ಮುಂದಿನ ತಿಂಗಳು ಏನೋ 6ನೇ ತಾರೀಕಿಂದ ಏನೋ ಫಂಕ್ಷನ್ ಇದೆ ಅಂತೆ. ನನ್ಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಅಜ್ಜಿ ಹೇಳ್ತಿದಾರೆ ನೋಡಿ, ಕೇಳಿಸ್ಕೊಳ್ಳಿ. ಯಾರು ಬಂದಿಲ್ಲ ಅನ್ನೋದು ಮಾತ್ರ ಗೊತ್ತಾಯ್ತು ನನ್ಗೆ. అవునా కానీ వచ్చారు ఇప్పుడు ఈడ ఓ ఇద్దరా అక్కడ నెల పెద్దగా ఓన్ పెట్టించాలని అద్దెగా అంత ససేస్తాను చూడు. ఓ పుర్లా చూసాను. కరెక్ట్ కరెక్ట్. రాండప్పుడు బాగా 11 దినాలు. ఎప్పుడమ్మా? రేపు నెల ఈ పొద్దు 6 తారీఖు. రేపు 6 తారీఖు అవిటికి. ఓకే ఓకే. బాగా 11 12 దినాలు అవుతుంది. అవునా? బాగుంటుంది. అవునా? తెలీదు. ఎంతో ఇష్టం వేగం చేపిస్తున్నారు. చూడు ఆడ ನೋಡಿದೆ, ಅಲ್ಲಿ చూశాను. బిగించిన చూడు. ఓకే ఓకే, వస్తానులేమ్మా. ఓ థ్యాంక్స్ మా. అమ్మా చింతామణిమా. ఓకేమ్మా, థ్యాంక్ಸ್ మా. అమ్మా ಅಜ್ಜಿ ಮಾತಾಡ್ತಿದ್ರು ನೋಡಿ. ಇಲ್ಲ ಒಂದು ಬಂದಿಲ್ವಲ್ಲೋ ಅದರಲ್ಲಿ. ಕಲ್ಯಾಣಿ ಪ್ಲೇಸ್ ಮಾತ್ರ ಸಖತ್ತಾಗಿತ್ತು. ಸಖತ್ ಇದಿತ್ತು, ಕೋಲ್ಡ್ ಆಗಿತ್ತು. ಮೇಲ್ ಹೋದ್ವಲ್ಲ ಅಲ್ಲೇ ಜಾಸ್ತಿ ಬಿಸಿಲು ಅನ್ಸ್ತು. ಇಲ್ಲಿ ಕಲ್ಯಾಣಿಯಲ್ಲಿ ನೀರ್ ಇದೆ ಅಲ್ವಾ, ಹಾಗಾಗಿ ಇಲ್ಲೆಲ್ಲ ತಂಪ ಅನ್ಸ್ತು. ಮೇಲ್ಗಡೆ ನೋಡಿದ್ರೆ ಸಖತ್ ಬಿಸಿಲು ಅಂತಂದ್ರೆ ಫುಲ್ ಕಣ್ ಬಿಡಕ್ ಆಗ್ತಿರ್ಲಿಲ್ಲ. ವಿಡಿಯೋದಲ್ಲಿ ಏನೂ ಕಾಣಿಸ್ತಿರ್ಲಿಲ್ಲ, ಅಷ್ಟು ಬಿಸಿಲಿತ್ತು. ಇದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಅರ್ಚಕರು ಬಂದಿದ್ರು ಅಲ್ಲಿ. ಮತ್ತೆ ಹೋಗಿ ಮತ್ತೆ ಇನ್ನೊಂದ್ಸತಿ ಅರ್ಚನೆ ಮಾಡಿಸ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಬರ್ಬೇಕಾಗಿ ಬಂತು. ಸರಿ ಆಯ್ತು ಹೋಗೋಣ ಅಂತ ಅನ್ಕೊಂಡ್ವಿ. ಅವ್ರು ನೋಡಿದ್ರೆ ಮೀನ್ ಹಿಡಿತಿದ್ದಾರೆ, ಬರಂಗಿಲ್ಲ ಅವ್ರಿಬ್ರು. ಆದ್ರೂ ಸ್ವಲ್ಪ ಹಂಗೋ ಹಿಂಗೋ ಒಂದ್ ಇಷ್ಟು ಸಿಕ್ತು. ಅವು ಚಿಕ್ಕ ಮೀನಂತೆ ನೋಡಿ, ಚಿಕ್ಕ ಮೀನಂತೆ ಬಂದ್ವಿ. ಆದ್ರೂ ಅಲ್ಲಿಂದ ತಗೊಂಡ್ಬಿಟ್ಟು ನಾವು ನೇರ ಈಗ ಮನೆಗೆ ಹೊರಡ್ಬೇಕಾಗಿ ಬಂತು. ನಾವು ದಾರಿ ಮಧ್ಯದಲ್ಲಿ ಬರ್ತಿರ್ಬೇಕಾದ್ರೆ ಸ್ವಲ್ಪ ವಿಡಿಯೋ ಮಾಡಿದೆ. ಹೋದ್ಸಲಿ ಅಣ್ಣ ಹೇಳ್ತಿದ್ರು, ಬರೀ ರೋಡ್ದೇ ವಿಡಿಯೋ ಮಾಡಿರ್ತೀಯ, ಮಾತಾಡೋದು ಏನೂ ಇರಲ್ಲ ಅಲ್ಲಿ ಅಂತ ಹೇಳಿದ್ರು. ಹಾಗಾಗಿ ನಾನು ಚಿಕ್ಕದಾಗಿ ಹಾಕಿದೀನಿ. ಇದು ಹಾಕಿದ್ರೇನೆ ಚಂದ ಅನ್ಸ್ತು ನನ್ಗೆ. ಇಲ್ಲಿಂದ ನಾವು ನೇರ ಮನೆಗ್ ಬಂದ್ಬಿಟ್ವಿ. ಮನೆಗ್ ತಗೊಂಡೋಗಿ ವಿಂಡೋದಲ್ಲಿ ಇಟ್ವಿ. ಈ ತರ ನಮ್ ಲಾಗ್ ಇತ್ತು. ಈ ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ವಿಡಿಯೋಸ್ ಜೊತೆ ನಾವು ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ನಾನ್ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ವಿಡಿಯೋ ಹಾಕೋವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.